ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಈಗ ಬಂದು ಒಂದು 8:30 ಆಗ್ತಾ ಇದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತು ಬಂದು ಸೋಮವಾರ. ಇವತ್ತು ಇನ್ನು ಗೊತ್ತಲ್ಲ, ಸೋಮವಾರ ಅಂದರೆ ಕೆಲಸಗಳೆಲ್ಲ ಇರ್ತವೆ. ಅಡುಗೆಗೆ ಇಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ನನ್ನ ಮಗ 3 ದಿನದಿಂದ ಅಮ್ಮ ಚಪಾತಿ ಚಪಾತಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತು ಏನು ಕೇಳ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಸುಮ್ಮನೆ ಆಗಲೆಲ್ಲ ಕೇಳ್ತಾ ಇದ್ದೀನಿ ಅಮ್ಮ ಚಪಾತಿ ಚಪಾತಿ ಅಂತ ಹೇಳ್ಬಿಟ್ಟು. ಇನ್ನು ನೆನ್ನೆ ಎಲ್ಲ ಚಪಾತಿ ಏನು ಮಾಡೋದಕ್ಕಾಗಲಿಲ್ಲ. ಇನ್ನು ನೆನ್ನೆ ಬೇರೆ ಹಬ್ಬ ಎಲ್ಲ ಇತ್ತಲ್ವ, ಹಿರಿಯರ ಹಬ್ಬ ಎಲ್ಲ ಮಾಡಬೇಕಾಗಿತ್ತು. ಅದ್ರ ಕಡೆ ಗಮನ ಹೋದೆ. ಮತ್ತು ಅವನಿಗೆ ಸ್ವಲ್ಪ ಹುಷಾರು ಕೂಡ ಇಲ್ಲ. ಇನ್ನು ಬೇಡ ಬಿಡು ಚಪಾತಿ ಅಂತ ಸುಮ್ಮನಾಗಿದೆ. ಮತ್ತು ಬೆಳಿಗ್ಗೆ ಕೂಡ ಹಂಗೆ ಕೇಳ್ದ, ಯಾಕೋ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಆಲೂಗೆಡ್ಡೆ ಇತ್ತು, ಅದು ಕೂಡ ಬೇಯಿಸೋಕೆ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಒಂದು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡಿಕೊಡೋಣ ಅಂತ ಹೇಳಿ. ಈ ಥರ ಕೇಳ್ತಾ ಇದ್ದರೆ ಒಂಥರ ಖುಷಿನೂ ಆಗುತ್ತೆ. ಕೇಳ್ತಾ ಇದ್ದಾರೆಲ್ಲ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ನೋಡೋಣ. ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ. ಇನ್ನು ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಬಂದುಬಿಟ್ಟು ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಹಸಿರುಮೆಣ್ಸಿನ್ಕಾಯಿ ಬಂದುಬಿಟ್ಟು ಒಂದು 3 ಅಷ್ಟೇ, ಸ್ವಲ್ಪ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಖಾರದ ಪುಡಿ ಹಾಕೋಣ ಅಂತ ಹೇಳಿಬಿಟ್ಟು. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಇನ್ನು ಎಲ್ಲ ಕೂಡ ಒಗ್ಗರಣೆ ಹಾಕಿ, ಇನ್ನು ಲಾಸ್ಟಲ್ಲಿ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು, ಮತ್ತು ಉಪ್ಪು ನೋಡ್ಕೊಂಬಿಟ್ಟು ಟೇಸ್ಟಿಗೆ, ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಚಪಾತಿಗೆ ಕಾಂಬಿನೇಷನ್ನು. ಇನ್ನು ಕೆಲವರು ಇದಕ್ಕೆ ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ನಾನು ಯಾವತ್ತೂ ಮಾಡಿಲ್ಲ, ಟ್ರೈ ಮಾಡಿಲ್ಲ. ಚೆನ್ನಾಗಿರುತ್ತೆ ಅನಿಸುತ್ತೆ, ಚೆನ್ನಾಗಿ ಮಾಡ್ತಾ ಇರ್ತಾರೆ. ನಾನು ಈ ಥರ ಅಷ್ಟೇ ಮಾಡೋದು. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆನೆಸಿಟ್ಟಿದ್ದೆ, ಚೂರು ಗಟ್ಟಿಯಾಗಿ ಕಲಸಿಟ್ಟಿದ್ದೆ. ಜಾಸ್ತಿ ಟೈಮ್ ತೊಗೊಳುತ್ತೆ ಆಮೇಲೆ ಉಜ್ಜೋಣ ಅಂತ ಹೇಳಿ. ಅಷ್ಟರೊಳಗೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಅಂದರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ನೆಂದಿತ್ತು. ಚೆನ್ನಾಗಿ ಇದಾದಮೇಲೆ ಆಮೇಲೆ ಎಲ್ಲ ಚಪಾತಿ ಎಲ್ಲ ಎಷ್ಟು ಬೇಕಷ್ಟೆಲ್ಲ ಒಸ್ಕೊಂಬಿಟ್ಟು ಇವಾಗ ಚಪಾತಿ ಎಲ್ಲ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಗೆ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ತಮ್ಮ ತಿಂದ್ರಂತ ಅವನು ತಿನ್ನೋದೇ ಇಲ್ಲ ಎಣ್ಣೆ ಹಾಕಿರೋ ಚಪಾತಿ. ಇನ್ನು ಅದಕ್ಕೋಸ್ಕರ ಚಿಕ್ಕಮ್ಮ ಆಗಲೇ ಮುದ್ದೆ ಮಾಡಿ ಬಜ್ಜಿ ಏನೋ ಮಾಡಿತ್ತು. ಇನ್ನು ಅವ್ನು ಊಟ ಮಾಡ್ಕೊಂಡು ಆಗಲೇ ಕೆಲ್ಸಕ್ಕೆ ಹೋಗಿದ್ದ. ಇನ್ನು ಸ್ವಲ್ಪ ಲೇಟ್ ಆಯಿತು ನಮ್ಮದು ಅಡುಗೆ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಬೇಯಿಸ್ತಾ ಇದ್ದೀನಿ. ಅವನಿದ್ರಂತೂ ಎಣ್ಣೆ ಹಾಕೋದಿಲ್ಲ, ಸುಮ್ಮನೆ ಖಾಲಿ ಚಪಾತಿನೇ ಬೇಯಿಸ್ತೀನಿ. ಅವನಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ. ಇಲ್ಲ ಸ್ವಲ್ಪ ತುಪ್ಪ ಇರುತ್ತಲ್ಲ, ತುಪ್ಪ ಕೂಡ ಹಾಕ್ಬಿಟ್ಟು 1-2 ಚಪಾತಿಗೆ ಅಷ್ಟೇ, ಎಲ್ಲದಕ್ಕೂ ಕೂಡ ತುಪ್ಪ ಹಾಕಲ್ಲ. ನನ್ನ ಮಗ ಎಷ್ಟು ತಿಂತಾನೆ ಅನ್ನೋ ಇದರಲ್ಲಿ 1-2 ಚಪಾತಿಗೆ ಹಾಕಿ ಇಡ್ತೀನಿ. ಬೇಯಿಸ್ಬಿಟ್ರಂತೂ ಚೆನ್ನಾಗಿ ತಿಂತಾನೆ. ಅದಕ್ಕೋಸ್ಕರ ಈ ಥರ ಎಣ್ಣೆ ಹಾಕಿ ಚಪಾತಿ ಬೇಯಿಸಿದ್ರಂತೂ ಬೇಗನೆ ಬೇಯುತ್ತೆ. ಖಾಲಿ ಚಪಾತಿ ಬೇಯಿಸ್ತೀವಲ್ವ, ಅಂದರೆ ಎಣ್ಣೆ ಹಾಕ್ತಿದ್ದಂಗೆ ಅದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬೇಗ ಇದಾಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಅದು ಅರ್ಜೆಂಟಲ್ಲಿ ಸ್ವಲ್ಪ ಬೇಗ ತಿರುಗಿಸೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲಸ ಕೂಡ ಜಾಸ್ತಿ ಇತ್ತು. ಇನ್ನು ಸೋಮವಾರ ಆಗಿರೋದ್ರಿಂದ ಕೂಡ ನೆಲೆಲ್ಲ ಒರೆಸ್ಬೇಕಿತ್ತು. ನಮ್ಮ ಕಡೆ ಏನಂದರೆ ಯುಗಾದಿ ಸ್ಟಾರ್ಟ್ ಆಗಿ ಮತ್ತು ಹಂಪೆ ಹುಣ್ಣಿಮೆ ಬರುತ್ತಲ್ಲ, ಅಲ್ಲಿವರೆಗೂ ಹಬ್ಬ ಇದ್ದೇ ಇರುತ್ತೆ. ಕಂಟಿನ್ಯೂ ಆಗಿ ಹಬ್ಬ ಮಾಡ್ತಾನೆ ಇರ್ತಾರೆ. ಇನ್ನು ಅದಕ್ಕೋಸ್ಕರ ಇನ್ನು ಸೋಮವಾರ ಮಟನ್ನು ಏನೂ ಇದು ಮಾಡಲಿಲ್ಲ. ಮತ್ತು ಮಂಗಳವಾರ ಮಟನ್ ಎಲ್ಲ ಮಾಡಬೇಕು ಅಂತ ಇದಿತ್ತು. ಇನ್ನು ಅದಕ್ಕೋಸ್ಕರ ಸೋಮವಾರ ಏನೋ ಸ್ವಲ್ಪ ಸ್ವೀಟ್ ಮಾಡೋರೆಲ್ಲ ಸ್ವೀಟ್ ಮಾಡ್ತಾಯಿದ್ರು. ಮನೇಲಿ ಏನೇನೋ ಮಾಡಿಕೊಂಡು ನೆಂಟರು ಬಂದರೆ ಅವ್ರಿಗೇನೇನು ಬೇಕದೆಲ್ಲ ಮಾಡಿ ಇಟ್ಕೊಂಡು ಇರ್ತಾಯಿದ್ರು ಅಷ್ಟೇ. ಇನ್ನು ನಮ್ಮ ಮನೆಗಂದು ಸದ್ಯಕ್ಕೆ ಯಾರು ಬಂದಿರಲಿಲ್ಲ, ಅದ್ರ ಕಡೆ ಗಮನ ಕೂಡ ಇಲ್ಲ. ಮನೇಲಿ ಏನಿರ್ತದೆ ಅದು ಮಾಡಿಕೊಂಡು ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ಕೆಲಸ ಎಲ್ಲ ಆಯಿತು. ಇನ್ನು ಊಟ ಮಾಡಿಸಿದೆ ಅವನಿಗೆ. ಅವನು ಊಟ ಮಾಡಿಸ್ಬಿಟ್ಟು ನಾನು ಕೂಡ ಊಟ ಮಾಡಿ ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟೆ. ಪಾತ್ರೆ ಬಂದು ಅಂದರೆ ಇದು ತರಕಾರಿ ಎಲ್ಲ ಫುಲ್ಲು ಖಾಲಿಯಾಗಿತ್ತು. ಇದು ಕಂಟೈನರ್ ಬಾಕ್ಸ್ ಇತ್ತಲ್ಲ, ಫ್ರಿಜ್ಜಲ್ಲಿ ತೊಗೊಂಡಿದ್ದೆ ತರಕಾರಿ ಹಾಕಿಡೋದಕ್ಕೆ, ಅದು ಕೂಡ ಹಾಗೆ ಇತ್ತು. ಅದು ಡಬ್ಬಿ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಕೂಡ ನೀಟಾಗಿ ತೊಳೆದು ಹಾಗೆ ಇಟ್ಬಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇದಾಗಲಿ ಅಂತ ಹೇಳ್ಬಿಟ್ಟು. ಇನ್ನು ಸ್ವಿಚ್ಚಲ್ಲಿ ಆಫ್ ಮಾಡಿಬಿಟ್ಟು ಫ್ರಿಜ್ದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ವಿಚ್ಚು ಹಾಕದೆ, ಅಂದರೆ ಆಫ್ ಮಾಡದೆ ಯಾವುದೇ ಕಾರಣಕ್ಕೂ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ನಾವು ಎಷ್ಟೇ ಬೇಗ ಹಿಂಗೆ ತೆಗಿತೀವಿ, ಸ್ವಲ್ಪ ಹೊತ್ತೇ ಟೈಮ್ ಇಡ್ಸೋದು, ಬೇಗ ಹಿಂಗೆ ಒರೆಸ್ಬಿಡೋಣ ಅಂತ ಕೂಡ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬಾರ್ದು. ನಾವು ಒಂದು ಸ್ವಲ್ಪ ತಾಗಲಿ ಒಂದು 2 ನಿಮಿಷ ಆದರೂ ಕೂಡ ಪರವಾಗಿಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಏನು ಕೆಲಸ ಇರುತ್ತೆ ಅದು ಮಾಡ್ಕೋಬೇಕು. ಇನ್ನೊಂದು ತರಕಾರಿ ಇಡಬೇಕಾದ್ರೆ ಅಷ್ಟೇ, ಜಾಸ್ತಿ ಇವತ್ತು ಒಂದು 5 ನಿಮಿಷ ಆ ಥರ ಸ್ವಲ್ಪ ಲೇಟ್ ಆಗುತ್ತೆ ಬಾಕ್ಸ್ಗೆಲ್ಲ ಹಾಕಿ ಎಲ್ಲ ಇಡೋಷ್ಟೊತ್ತಿಗೆ. ಕೆಲವ್ರು ಹಂಗೆ ಸ್ವಲ್ಪ ಡೋರೆಲ್ಲ ಓಪನ್ ಮಾಡಿಬಿಟ್ಟು ಅದು ಎಲ್ಲ ಜೋಡಿಸೋದು ಮತ್ತು ಅಲ್ಲೇ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋದಂಗೆ ಮಾಡ್ತಾಯಿರ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ. ಸ್ವಲ್ಪ ಅದು
ಫ್ರಿಜ್ ಅಂದ್ರೇ ಸ್ವಲ್ಪ ಭಯನೇ ಅನಿಸುತ್ತೆ ಇತ್ತೀಚೆಗಂತೂ. ಎಷ್ಟೋ ಫ್ರಿಜ್ಜೆಲ್ಲ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟು ಬರಷ್ಟಾಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಹುಷಾರೆಲ್ಲ ಇರಬೇಕಲ್ಲ. ಇನ್ನು ಸ್ವಿಚ್ ಕೂಡ ಆಫ್ ಮಾಡಿಬಿಟ್ಟೆ, ನಾನು ಸ್ವಿಚ್ಚೆಲ್ಲ ಆಫ್ ಮಾಡಿಬಿಟ್ಟು ಇನ್ನು ಎಲ್ಲ ಸ್ವಲ್ಪ ಒರೆಸ್ತಾ ಇದ್ದೀನಿ. ಆಗಲೇ ಒಂದು ತಿಂಗಳಾಯ್ತು ಅನಿಸುತ್ತೆ ನಾನು ಫ್ರಿಜ್ಜೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು. ಇನ್ನು ಅಷ್ಟೊಂದೇನು ಗಲೀಜಿರಲಿಲ್ಲ, ಆದರೂ ಕೂಡ ಸ್ವಲ್ಪ ಎಲ್ಲ ಧೂಳೆಲ್ಲ ತೆಗೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಹುಣಸೆಹಣ್ಣು ಇತ್ತು, ಹುಣಸೆಹಣ್ಣು ಬಂದು ನಮ್ಮ ಅತ್ತೆಯರು ಹುಣಸೆಹಣ್ಣೆಲ್ಲ ಮೊನ್ನೆ ಇದು ಮಾಡಿದ್ರಲ್ವ, ಮರ ಎಲ್ಲ ತೊಗೊಂಡು ಬಡಿಸಿದ್ರಲ್ವ, ಅದು ಬಂದು ಸ್ವಲ್ಪ ಮನೆಗೆ ಸಾಂಬಾರ್ಗಂತ ನನಗೆ ಕೊಟ್ಟು ಕಳಿಸಿದ್ರು. ಅದನ್ನು ಬಂದು ಹಂಗೆ ಫ್ರಿಜ್ಜಲ್ಲೇ ತಿಟ್ಟಿದ್ದೆ. ಮತ್ತು ಅದನ್ನ ಸ್ವಲ್ಪ ಈ ಬಾಕ್ಸಲ್ಲಿ ಹಾಕಿಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ತೆಗೆದ್ಬಿಟ್ಟು ಬಾಕ್ಸಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಹಾಕಿಟ್ಟಿದ್ದೀನಿ. ಈ ಥರ ನಾವು ಫ್ರಿಜ್ಜಲ್ಲಿ ಹುಣ್ಸೆಹಣ್ಣು ಇಟ್ರಂತೂ ನೆಕ್ಸ್ಟು ಇಂಥ ವರ್ಷದಲ್ಲಿ ನೋಡಿದ್ರು ಕೂಡ ಅದು ಹಂಗೆ ಇರುತ್ತೆ, ಕಲರೇ ಚೇಂಜ್ ಆಗಿರಲ್ಲ. ಅದೇ ಹುಣ್ಸೆಹಣ್ಣನ್ನು ನಾವು ಕಡೆಯಲ್ಲಿ ಇಟ್ಬಿಟ್ಟು ಏನಿಲ್ಲ ಅಂದ್ರೆ ಒಂದು 2 ತಿಂಗಳು ಅಷ್ಟೇ ಅದ್ರ ಕಲರ್ ಇರುತ್ತೆ ಅಷ್ಟೇ. ಆಮೇಲೆ ಬರ್ತಾ ಬರ್ತಾ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಕೂಡ ಬ್ಲ್ಯಾಕ್ ಹುಣ್ಸೆಹಣ್ಣೇ. ಅದು ಕೂಡ ಹೋದ ವರ್ಷ ಕೊಟ್ಟಿದ್ರು. ಹೋದ ವರ್ಷ ಕೊಟ್ಟಿರೋದು ನಾನು ಏನು ಮಾಡಿದೆ ಅಂದರೆ, ಅವಾಗ ಫ್ರಿಜ್ ನಾನು ಇರಲಿಲ್ಲಲ್ವ, ಫ್ರಿಜ್ ಇತ್ತು, ನಾನು ಅಂಗಡಿಗೆ ಯೂಸ್ ಮಾಡ್ತಾಯಿದ್ದೆ. ಅದರೊಳಗೆ ಏನು ನಾನು ಐಟಮ್ ಇಡ್ತಾ ಇರಲಿಲ್ಲ, ಮನೆಗೆ ಸಂಬಂಧಪಟ್ಟಿರೋ ಐಟಮು ಅಂದರೆ ತರಕಾರಿ ಆಗಲಿ ಏನೇ ಆಗಲಿ ನಾನು ಯಾವುದೇ ಕಾರಣಕ್ಕೂ ನಾನು ಫ್ರಿಜ್ ಯೂಸೇ ಮಾಡ್ತಾ ಇರಲಿಲ್ಲ ಮನೆಗೆ ಹೇಳ್ಬೇಕಂದ್ರೆ. ಇವಾಗ ಅಂಗಡಿ ಕ್ಲೋಸ್ ಆಗಿರೋದ್ರಿಂದ ನಾನು ಮನೆಗೆ ಏನೇನು ಐಟಮ್ ಬೇಕೋ ಅದು ಮಾತ್ರ, ತರಕಾರಿ ಆಗಲಿ ಮತ್ತು ಮೊಸರು, ಏನಾದರೂ ಸ್ವಲ್ಪ ಕಾಳು ಐಟಮ್ ಅವೆಲ್ಲ ಇಟ್ಕೊಂಡಿದ್ದೀನಿ. ಅವಾಗಂತೂ ಅಂಗಡಿ ಇದ್ದಾಗಂತೂ ನಾನು ಏನು ಇಟ್ಕೊಳ್ಳೋಕ್ಕೆ ಹೋಗ್ತಾ ಇರಲಿಲ್ಲ, ಎಲ್ಲ ಕೂಡ ಕಡೆಯಲ್ಲೇ ಇಡ್ತಾಯಿದ್ದೆ ನಾನು. ಇನ್ನು ಅದಕ್ಕೆ ಇವಾಗ ಹುಣ್ಸೆಹಣ್ಣು ಕೂಡ ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಬಿಡೋಣ, ಸ್ವಲ್ಪ ದಿನ ಚೆನ್ನಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಅದರೊಳಗೆ ಇಟ್ಟಿದ್ದೀನಿ. ಇನ್ನು ಹೋದ ವರ್ಷದ ಹುಣ್ಸೆಹಣ್ಣು ಕೂಡ ಹಂಗೆ ಅದನ್ನೇ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಜಾಸ್ತಿ ಇದೆ, ಅದು ನೋಡಿದ್ರಂತೂ ಬಿಸಾಕೋದಕ್ಕೆ ಮನಸ್ಸೇ ಬರಲ್ಲ. ಏನೂ ಆಗೋದಿಲ್ಲ, ಕಲರ್ ಒಂದು ಚೇಂಜ್ ಇರುತ್ತೆ ಅಷ್ಟೇ, ಅದ್ರ ರುಚಿ ಅಂತೂ ಬದಲಾಗೋದೇ ಇಲ್ಲ. ಮತ್ತು ಇನ್ನೊಂದು ಹುಳಪಾಳ ಏನು ಕೂಡ ಆಡಿಲ್ಲ, ಚೆನ್ನಾಗಿದೆ, ಫ್ರೆಶ್ ಅನಿಸುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಅದೊಂದೆರಡು ಸತಿ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ಮತ್ತು ನೆನೆಸಿಟ್ಟು ಸಾಂಬಾರಿಗೆ ಮತ್ತು ಏನಕ್ಕೆ ಬೇಕಾದಕ್ಕೆ ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ಹೊಸ ಹುಣ್ಸೆಹಣ್ಣು ಬಂದು ಸಿಕ್ಕಿಬಿಟ್ಟಿದೆ ಅಂತೇಳ್ಬಿಟ್ಟು ಹಳೆದೆಲ್ಲ ಬಿಸಾಕೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅದು. ಮತ್ತು ಆ ಥರ ಮಾಡಲೂಬಾರ್ದು. ಎಷ್ಟಾಗುತ್ತೋ ಅಷ್ಟೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಖಾಲಿ ಮಾಡಿ ಮುಗಿಸ್ಬೋದು ಅಷ್ಟೇ. ಮುಗಿಸ್ಬಿಟ್ರೆ ಅದು ನಮಗೂ ಕೂಡ ಒಳ್ಳೆಯದು. ಇನ್ನು ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಅದು ಸ್ಟ್ಯಾಂಡ್ ಇರುತ್ತಲ್ಲ, ಸ್ಟ್ಯಾಂಡೆಲ್ಲ ಒರೆಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ ಫ್ರಿಜ್, ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಏನು ಸ್ಮೆಲ್ ಇರೋಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ತುಂಬ ಕೆಲಸ ಇತ್ತು, ಅದನ್ನೇನೋ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಇರಲಿ ಬಿಡಿ ಅಂತೇಳ್ಬಿಟ್ಟು ನನ್ನ ಮಗನ ಕೂಡ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಅವನ ಕಡೆ ಕೂಡ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿಕೊಂಡು ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ನಾವು ಹಬ್ಬ ಅಂತ ಮಾಡಿದ್ರು ಕೂಡ ಹಬ್ಬ ಅನ್ನೋ ಕಳೆನೇ ಇರಲಿಲ್ಲ ಹೇಳ್ಬೇಕಂದ್ರೆ. ಏನೋ ಒಂಥರ ಹಬ್ಬ ಇವತ್ತು ಅಷ್ಟೇ, ಹಬ್ಬ ಅಂದರೆ ಹಬ್ಬ ಅಷ್ಟೇ, ಆ ಥರ ಇತ್ತು ಮೈಂಡ್ ಸೆಟ್ ಕೂಡ. ಇನ್ನು ಏನೂ ಮಾಡೋದಕ್ಕಾಗಲ್ಲ. ಮನೇಲಿ ಏನೇ ಆಗಲಿ ಸ್ವಲ್ಪ ಖುಷಿಯಾಗಿ, ಇಲ್ಲ ಯಾರು ಕೂಡ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಆರೋಗ್ಯವಾಗಿ. ಒಬ್ಬರು ಆರೋಗ್ಯವಾಗಿ ಚೆನ್ನಾಗಿಲ್ಲ ಮತ್ತು ಮನಸ್ಸು ಯಾಕೋ ಸರಿ ಇಲ್ಲ ಅಂತಂದರೆ ಏನೋ ಒಂಥರ ಮನೆಯಲ್ಲಿ ವಾತಾವರಣನೇ ಚೇಂಜಸ್ ಆಗಿಬಿಡುತ್ತೆ. ಇನ್ನು ಮಕ್ಳ ವಿಷಯ ಅಂತೂ ಇನ್ನು ಹೇಳೋದೇ ಬೇಡ. ಅಟ್ಲೀಸ್ಟ್ ದೊಡ್ಡರಾದರೆ ಬಿಡು, ಏನೂ ಆಗೋದಿಲ್ಲ, ಟ್ಯಾಬ್ಲೆಟ್ಸು ಇಲ್ಲ ಇಂಜೆಕ್ಷನ್ ಏನಾದರೂ ಮಾಡಿಸ್ಕೊಂಡು ಆರಾಮ್ಸೆ ಹುಷಾರಾಗ್ತಾರೆ ಅಂತ ಅನ್ಕೋಬೋದು, ನಮ್ಮ ಕೆಲಸಗಳು ನಾವು ನೋಡ್ಕೋಬೋದು. ಆದರೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಮಗೇನು ಕೆಲಸಗಳು ಮಾಡ್ಕೊಳ್ಳೋದಕ್ಕಾಗಲ್ಲ. ಇದ್ದರೆ ಇರಲಿ ಬಿಡು, ಅವನಿಗಿನ ಅಂದರೆ ಮಕ್ಕಳಿಗಿನ ಹೆಚ್ಚಾಗಿದ್ದೇನಿಲ್ಲ ಅನ್ನೋ ಥಾಟ್ ಬಂದುಬಿಡುತ್ತೆ ಮೈಂಡಿಗೆ, ಪ್ರತಿಯೊಬ್ಬರಿಗೂ ಅಷ್ಟೇ. ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ, ಜಾಸ್ತಿ ಯಾವುದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಿಡೋನು ಹುಷಾರಾದಮೇಲೆ ಬೇಕಾದ್ರೆ ಏನಾದರೂ ಹಬ್ಬದ ಅಡುಗೆ ಆದಮೇಲೆ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಅದೇನಿಲ್ಲ. ಮಾಡಿದ್ರೆ ಆಯ್ತು ಅಂತೇಳ್ಬಿಟ್ಟು ನಾನು ಏನು ಕೂಡ ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಹಳ್ಳಿ ಇಲ್ಲಾಂದರೆ ಗೊತ್ತಲ್ವ, ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂತ ಹೇಳಿ. ಯುಗಾದಿ ಹಬ್ಬ ಅಂತಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಮಿಸ್ ಮಾಡೋದಿಲ್ಲ, ಹೋಗಿ ಪೂಜೆ ಮಾಡಿಕೊಂಡು ಚೆನ್ನಾಗಿ ಬರ್ತಾ ಇರ್ತಾರೆ. ಇನ್ನು ಹಳ್ಳಿ ಕಡೆ ಅಂತೂ ಇದು ಕೋಲಾಟ ಇರುತ್ತೆ, ಕೋಲು ಒಯ್ಯೋದೆಲ್ಲ ಮಾಡ್ತಾ ಇರ್ತಾರೆ ಪ್ರತಿಯೊಂದೂ. ಅಲ್ಲಿ ಕೂಡ ನೋಡೋದಕ್ಕೂ ಕೂಡ ನಾನು ಹೋಗಿಲ್ಲ, ಸುಮಾರು ವರ್ಷ ಆಯಿತು. ಆ ಥರ ಎಲ್ಲ ಏನಕ್ಕೂ ಹೋಗ್ತಾ ಇಲ್ಲ ನಾನು. ಇನ್ನು ದೇವರು ಕೂಡ ಅಷ್ಟೇ, ದೇವರೆಲ್ಲ ಹೊರಡ್ತಾ ಇರುತ್ತೆ. ಮತ್ತು ಗುಡಿ ತುಂಬೋದು ಅದೆಲ್ಲ ಇದೆ, ಪ್ರತಿಯೊಂದು ಕೂಡ ಇದೆ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹೋದರೆ ನಾನು. ಆ ಥರ ಕೂಡ ಎಲ್ಲ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳೆಲ್ಲ ಹೋಗ್ತಾ ಇರ್ತಾರೆ, ಫ್ಯಾಮಿಲೀಸ್ ಎಲ್ಲ. ಅದು ಒಂಥರ ನೋಡೋದಕ್ಕೂ ಕೂಡ ಖುಷಿ ಇರುತ್ತೆ. ಇವಾಗ ಈ ಥರ ಒಂದು ಸಡನ್ನಾಗಿ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ರಂತೂ ಮನಸ್ಸೇ ಒಂಥರ ಚೇಂಜಸ್ ಆಗಿಬಿಡುತ್ತೆ, ಬಿಡು ಅನ್ನೋ ಥರ ಅನಿಸ್ಬಿಡುತ್ತೆ. ಇನ್ನು ಅದಕ್ಕೋಸ್ಕರ ಆದಷ್ಟು ನನ್ನ ಮಗ ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ.
ಇನ್ನು ಸಂಜೆ ಇದು ಸಂಜೆ ಅಂದರೆ ಒಂದು ಸುಮಾರು ಒಂದು 3 ಗಂಟೆ 3 ಕಾಲ ಆಗಿತ್ತು ಅನಿಸುತ್ತೆ ಅಷ್ಟೇ. ಇನ್ನು ನನ್ನ ಮಗ ಆಟಾಡ್ತಾ ಇದ್ದಾನೆ. ಬಟ್ಟೆ ಹಾಕಿರೋ ಬಟ್ಟೆಂದು ಚೇಂಜ್ ಮಾಡ್ತಾ ಇಲ್ಲ ಅವನಿಗೆ ಜೇಬಿದ್ರಂತೂ ತುಂಬ ಇಷ್ಟ. ಆ ಜೇಬಿರೋ ಶರ್ಟ್ ಏನಾದರೂ ಹಾಕ್ಬಿಟ್ರಂತೂ ಅದು ಬೇಗನೆ ಬಿಚ್ಚಾಕೋದೇ ಇಲ್ಲ ಅವನು. ಅದಕ್ಕೋಸ್ಕರ ನಾನು ಜಾಸ್ತಿ ಆ ಥರ ಬಟ್ಟೆ ಹಾಕೋಕ್ಕೆ ಹೋಗೋದಿಲ್ಲ. ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು. ನಮ್ಮ ಚಿಕ್ಕಮ್ಮ ಬಂದ ತಕ್ಷಣ ಅವಳಿಗೆ ಕೆಲಸ ಇಟ್ಬಿಟ್ಟಿದ್ಲು. ಇನ್ನು ಚಪಾತಿ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ. ಇನ್ನು ನನ್ನ ತಮ್ಮ ಚಪಾತಿ ತಿನ್ನಲ್ಲಲ್ವ, ಅವನಿಗೆ ರೊಟ್ಟಿ ಬೇಕು, ಅಂದರೆ ಎಣ್ಣೆ ಹಾಕ್ತಿರಂಗೆ ಹಂಗೆ ಸ್ವಲ್ಪ ಬೇಯಿಸ್ಬೇಕು. ಅದಕ್ಕೋಸ್ಕರ ಇನ್ನು ಹಿಟ್ಟು ಕೂಡ ಕಲಸಿಟ್ಟಿದ್ದು ಚಿಕ್ಕಮ್ಮ. ಇನ್ನು ನುಗ್ಗೆ ಸೊಪ್ಪು ಸಿಕ್ಕಿತ್ತು, ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಬಸ್ಸಾರು ಮಾಡಿ ಮತ್ತು ಚಪಾತಿ ಮತ್ತು ರೈಸ್ ಮಾಡಿದರು. ಇನ್ನು ಬಂದುಬಿಟ್ಟು ಬೇಗ ಮಾಡಿಕೊಟ್ಟು ಹೋಗ್ತಾಳೆ. ಹತ್ರನೇ ಒಂದು 10 ನಿಮಿಷ ಕೂಡ ಆಗೋದು, 10 ನಿಮಿಷಕ್ಕಷ್ಟೇ ಬಂದು ಹಂಗೆ ಹೋಗಿಬಿಡ್ಬೋದು. ದೂರ ಏನಿಲ್ಲ, ಆರಾಮ್ಸೆ ಒಂದಿನಕ್ಕೆ ಎಷ್ಟು ಸತಿ ಆದರೂ ಓಡಾಡ್ಬೋದು ಅವ್ರ ಊರಿಂದ ಇಲ್ಲಿಗೆ. ಇನ್ನೇನಾದರೂ ಸ್ವಲ್ಪ ಚಿಕ್ಕಮ್ಮಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದರೆ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಈ ಥರ ನೋಡ್ತಾ ಇರ್ಬೋದು, ಎಲ್ಲ ಬೇಯಿಸಿ ಈ ಥರ ಚಾಪೆ ಮೇಲೆ ಹಾಕ್ಬಿಟ್ಟಿದ್ದಾಳೆ. ಸ್ವಲ್ಪ ಈ ಥರ ಹಾಕ್ಬಿಟ್ರಂತೂ ಚೆನ್ನಾಗಿ ತಿನ್ನೋದಕ್ಕೆ 1-2 ದಿನ ಆದರೂ ಇಟ್ಕೊಂಡು ತಿನ್ಬೋದು, ಏನೂ ಇದಾಗೋದಿಲ್ಲ. ಒಂದು ಸ್ವಲ್ಪ ಅದು ಗಟ್ಟಿಯಾಗಿ ಕರಿ ಅಂತ ಅನಿಸುತ್ತೆ ರೊಟ್ಟಿ, ಅದಕ್ಕೋಸ್ಕರ. ಇನ್ನು ಅದು ಫುಲ್ ಸಂಜೆ ಆಗಿತ್ತು. ಇನ್ನು ಸಂಜೆ ಆದಮೇಲೆ ಗೊತ್ತಲ್ವಾ, ಊರ ಕಡೆ ಎಲ್ಲ ವೇಷ ಹಾಕ್ತಾರೆ, ಯಾರಿಗಿಷ್ಟನ ಅವ್ರು ಹಾಕ್ತಾರೆ. ಊರ ಮುಂದೆ ಎಲ್ಲ ಸ್ವಲ್ಪ ಅಲ್ಲಿ ಕುಣಿಯೋದೆಲ್ಲ ಮಾಡ್ತಾ ಇರ್ತಾರೆ. ಅದೇ ಥರನೇ ಇಲ್ಲೇ ಒಬ್ಬ ಹುಡುಗ ವೇಷ ಹಾಕಿದ್ದ, ಇನ್ನು ನಮ್ಮ ಕಡೆಯಿಂದನೇ ಹೋಗ್ತಾ ಇದ್ದ. ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ತಪ್ಪಡೆ ಸೌಂಡು ಅದೆಲ್ಲ ಚೆನ್ನಾಗಿತ್ತು, ನೋಡೋದಕ್ಕೂ ಕೂಡ ಖುಷಿ ಆಗ್ತಾಯಿತ್ತು. ಇಷ್ಟೇ. ಇನ್ನು ಊರ ಮುಂದೆ ಹೋಗಿ ಚಾವಡಿ ಅಂತ ಇರುತ್ತಲ್ಲ, ಆ ಚಾವಡಿ ಮುಂದೆ ಎಲ್ಲ ಚೆನ್ನಾಗಿ ಕುಣಿತಾ ಇರ್ತಾರೆ, ಅಲ್ಲೆಲ್ಲ ಹೋಗಿ ನೋಡ್ಕೋಬೋದು. ಇನ್ನು ಸುಮಾರು ಜನ ಎಲ್ಲ ಊರ ಮುಂದೆನೇ ಜಾಸ್ತಿ ಹಬ್ಬ ಅಲ್ವಾ, ಅಲ್ಲೇ ಜಾಸ್ತಿ ಜನ ಹೋಗ್ತಾ ಇರ್ತಾರೆ. ಇನ್ನು ನಮಗಂತೂ ಅಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಹೆಂಗೋ ಇಲ್ಲಿ ಸ್ವಲ್ಪ ಕಾಣಿಸಿದ್ರು, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಈ ಥರ ವೇಷ ಎಲ್ಲ ಹಾಕಿರ್ತಾರೆ, ಎಲ್ಲ ಫುಲ್ಲು ಮುಖಕ್ಕೆಲ್ಲ ಬಣ್ಣ ಹಾಕ್ಕೊಂಬಿಟ್ಟು ಮತ್ತು ಈ ಥರ ಎಲ್ಲ ಗೆಜ್ಜೆ ಎಲ್ಲ ಕಟ್ಕೊಂಡ್ಬಿಟ್ಟು ಮತ್ತು ಸೊಂಟಕ್ಕೆಲ್ಲ ಕಟ್ಕೊಂಡಿದ್ದಾರೆ. ಅವ್ರಿಗೆ ಅಂದರೆ ಕುಣಿಯೋದಕ್ಕೆ ಆ ವೇಷಕ್ಕೆ ತಕ್ಕಂತೆ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ಹಾಕ್ಕೊಂಡಿರ್ತಾರೆ. ಇನ್ನು ಅದು ಮುಗೀತು. ನೆಕ್ಸ್ಟು ಚಂದ್ರ ನೋಡೋದು. ಇನ್ನು ಚಂದ್ರ ಕೂಡ ಸದ್ಯ ಕಾಣಿಸ್ತು, ಇಲ್ಲಿ ನೋಡ್ತಾ ಇರ್ಬೋದು ಚಂದ್ರನ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಕಾಲ ಆಗಿದೆ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾನೆ. ಹಾಯ್ ಸ್ವಲ್ಪ ಹಾಯೇನು ಚೆನ್ನಾಗಿದ್ದಾನೆ. ಟಾನಿಕ್ಕೆಲ್ಲ ಹಾಕಿದ್ದೀನಿ. ಇವಾಗ ಊಟ ಮಾಡ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದೀನಿ. ಚಪಾತಿ ಅಂತ ಕೇಳ್ತಾ ಇದ್ನಲ್ವಾ, ಅದಕ್ಕೆ ಮಾಡಿದ್ದೆ ಬೆಳಗ್ಗೆ. ಅದೇ ಇನ್ನೊಂದು ಚಪಾತಿ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಬಿಸಿ ಮಾಡಿ ಇವಾಗ ತಿನ್ನಿಸ್ತಾ ಇದ್ದೀನಿ. ಚೆನ್ನಾಗಿ ತಿಂತಾ ಇದ್ದಾನೆ, ಖುಷಿ ಆಗ್ತಾಯಿದೆ. ಒಂಥರ ಬೇಜಾರಾಗುತ್ತೆ, ಅವನು ಹುಷಾರಿಲ್ಲ ಅಂತಂದ್ರಂತೂ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಪ್ಪಚ್ಚಿದ ಇವಾಗ ಒಂದು ಸ್ವಲ್ಪ ಹಂಗೆ ಚೆನ್ನಾಗೇ ಇದ್ದಾನೆ. ಒಂಥರ ಬೇಜಾರಾಗುತ್ತೆ, ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತಂದ್ರಂತೂ ನೋಡೋದಕ್ಕೆ ಆಗೋದಿಲ್ಲ. ಅವ್ರಿಗಿನ ಫುಲ್ಲು ನಾವೇ ಡಲ್ ಆಗಿಬಿಡ್ತೀವಿ ಹೇಳ್ಬೇಕಂದ್ರೆ. ಹಂಗೆ ಜಾನವರಿ. ಓಕೆ ಫ್ರೆಂಡ್ಸ್, ಚಿಕ್ಕ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಆಗಲೇ ವಿಡಿಯೋ ಫುಲ್ಲು ಲೆಂತಾಗಿ ನೋಡಿ, ಆಗಲೇ ನನಗೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ. ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ, ಒಂಥರ ಖುಷಿ ಆಗ್ತಾಯಿದೆ. ಇನ್ನು ಗೂಗಲ್ ಪಿನ್ ಬಂದಮೇಲೆ ಅಲ್ವಾ ಗೊತ್ತಾಗೋದು ಏನು ಅಂತ ಹೇಳ್ಬಿಟ್ಟು. ಭಾಳ ಕಷ್ಟ ಇದೆ. ಜೋಬಿಲ್ಲ, ಅಯ್ಯೋ ತುಂಬ ಕಷ್ಟ, ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಅನ್ನೋದು. ಜೋಬಿಲ್ಲದ ಅವನಿಗೆ ಜೋಬ್ ಬೇಕಂತ, ಹಂಗೆ ಜೋಬಿಲ್ಲ ಅಂತ ಹೇಳ್ತಾ ಇದ್ದಾನೆ. ತುಂಬ ಕಷ್ಟ ಯೂಟ್ಯೂಬ್ ಅನ್ನೋದು, ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಸ್ಟೆಪ್ಪು ಕೂಡ ಕಷ್ಟನೇ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನೋ. ನಿಮ್ಮ ಸಪೋರ್ಟೇ ನನಗೆ ತುಂಬ ಮುಖ್ಯ ಆಗಿದೆ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.